ಈಗಣ್ರಿ ಗೌಡ್ರೆ ಹಿಂಗೆ ಅಂತೀನಿ ಅಂತಲ್ಲ, ಮಲೆನಾಡು ಊಟ ಅಂದರೆ ಊಟ ಕಣ್ರಿ ಗೌಡ್ರೆ. ಹಾಂ, ಈ ಕಡೆ ತೀರ್ಥಹಳ್ಳಿ, ಚಿಕ್ಕಮಗಳೂರು, ಈ ಕಡೆ ಎಲ್ಲ ಮಲೆನಾಡು ಕರಾವಳಿ ಪ್ರದೇಶದಾಗೆ ಕಡುಬು ಅಂತ ಮಾಡ್ತಾರೆ. ನಮ್ಮ ಕಡೆ ಮಾಡ್ತಾರಲ್ಲ ಕಡುಬು, ಆ ಕಡುಬು ಅಲ್ಲ ಗೌಡ್ರಿ. ಈ ಅಕ್ಕಿದು ಇಡ್ಲಿ ಮಾಡ್ದಂಗೆ ಮಾಡ್ತಾರೆ ಕಡುಬು. ಕಡುಬು ಮಾಡಿಬಿಟ್ಟು ಕೋಳಿ ಸಾರು ಮಾಡಿ ಇಕ್ಕೇವ್ರಿ ಅಂದರೆ ಅಬ್ಬೋ ಗೌಡ್ರೆ ಎಷ್ಟು ತಿಂತೀರ. ನಮ್ಮ ಕಡೆ ಗಣೇಶನ ಹಬ್ಬದಾಗ ಅಷ್ಟೇ ಕಡುಬು ಮಾಡೋದು. ಈ ಕಡೆ ದಿನ ತಿಂಡಿಗೆಲ್ಲ ಕಡುಬು ಕೋಳಿ ಸಾರು ಮಾಡ್ತಾರೆ ಗೌಡ್ರೆ. ಅದ್ಭುತವಾಗಿರ್ತೈತಿ. ಈಗ ನೀವು ತಿಂತೀರ ಕಡುಬ? ಬೇಡ ಬಿಡ್ರಿ, ಅಲ್ಲಿ ಉಂಡಿದೀವಲ್ವ ಈಗ, ಏನು ಬೇಡ. ಕಣ್ಲೆ ಸೀನಪ್ಪ, ಈಗಲೂ ಚಂದಕ್ಕೆ ಇತ್ತು ಕಣ್ಲಿ. ಯಾವುದು ಹೋಟ್ಲಿಗೆ ಕರ್ಕೊಂಬಂದಿದೆಯೇನೋ, ಹೆಸರು ಸಂತೃಪ್ತಿ ಅಂತ ಐತಲ್ಲ, ಸಂತೃಪ್ತಿಯಾಗಿ ಊಟ ಮಾಡಿ ಬಿಡಲಿ. ನಾನಂತೂ ಸರಿಯಾಗಿ ಉಂಡೆ ಕಣಲಿ, ಹೊಟ್ಟೆ ಹಸ್ತಿತ್ತು. ಅದ್ರಾಗೂ ಈ ಮೀನಿನ ಸಾರು ಚೆನ್ನಾಗಿತ್ತು ಕಳ್ಳ. ಅದೇ ಹಿಡ್ದಪ್ಪ, ಅಕ್ಕಿ ಅನ್ನ ಬೇರೆ ಮಾಡಿದ್ರು. ಅದೇನು ದಡ್ಡಿ ಬರ್ತದೇನಲ್ಲ ಅಕ್ಕಿ, ಬಲ್ ಚಂದಕ್ಕಿತ್ತು. ಅವೆಂಥವಲ್ಲ ಮೀನು ಚೆನ್ನಾಗಿದ್ವು ಗೌಡ್ರೆ. ನಿಂಗೆ ಅಂತೀರಿ ಅಂತ ಬೇಜಾರು ಮಾಡ್ಕೋಬೇಡ್ರಿ, ಇನ್ನು ನಮ್ಮ ಕುಡಿದು ಮಾತಾಡ್ತೀನಿ ಅಂತ ತಿಳ್ಕೊಬೇಡ್ರಿ. ಏನಂದರೆ ಒಂದು 10 ರೂಪಾಯಿ ಜಾಸ್ತಿ ಆಗಿಬಿಡ್ಲಿ, ಒಟ್ಕುಂಬದನ್ನ ನೇರೂಪವಾಗಿರೋದನ್ನ ಚಂದಾಗಿರೋದೇ ಉಣ್ಬೇಕು. ಇಟೆಲ್ಲ ಮಾಡೋದು ಯಾಕೆ ಗೌಡ್ರೆ? ಕನಕದಾಸರು ಹೇಳ್ತಾರಲ್ಲ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತಾನೆ. ಹಂಗೆ ಒಳ್ಳೆ ಊಟ ಮಾಡ್ಬೇಕು ಗೌಡ್ರೆ. ಗೌಡ್ರೆ, ನೀವು ಹೇಳಿರಲ್ಲ ಅಕ್ಕಿ, ಅದು ಹಿಡಿದಪ್ಪ ಅಕ್ಕಿ ಅಲ್ಲ, ಅದರ ಹೆಸರು ಕುಚ್ಚಲಕ್ಕಿ ಅನ್ನ ಅಂತ. ಕುಚ್ಚಲಕ್ಕಿ ಅನ್ನಕ್ಕೂ ಮೀನಿನ ಸಾರಿಗೂ ಗೌಡ್ರೆ ಹಿಂಗೆ ಅಂತೀನಿ ಅಂತಲ್ಲ, ಅದ್ಭುತವಾಗಿರ್ತೈತೆ. ಒಬ್ಬೊಬ್ರಿಗೆ ಉಂಬಕ್ಕೆ ಸೇರಲ್ಲ. ಅವು ಹಿಡ್ದಪ್ಪ ಇದಾವೆ ಅಕ್ಕಿ ಅಂತ ನಮ್ಮ ಕಡೆ ಜನ ಶಿರಾದರು ತುಮಕೂರರು ಉಂಬೋದು ಕಮ್ಮಿ. ಈ ಕಡೆ ಕರಾವಳಿ, ತೀರ್ಥಹಳ್ಳಿ, ಮಂಗಳೂರು, ಉಡುಪಿ, ಮಣಿಪಾಲು, ಈ ಕಡೆ ಏನು ಕುಂದಾಪುರ, ಇವರೆಲ್ಲ ಇದಾರಲ್ಲ, ಇವರೆಲ್ಲನ ಇದು ಮೀನೇ ಅವ್ರ ಜೀವಾಳ ಗೌಡ್ರಿ. ನೀನು ತಿಂದ್ರಲ್ಲ ಇವಾಗ ಮೀನಿನ ಸಾರು, ಅದು ರವಾ ಫ್ರೈ ಅಂತ. ಎಲ್ಲ ಇದನ್ನು ಹಂಚಿನ ಮೇಕೆ ಎಣ್ಣೆ ಬಿಟ್ಬಿಟ್ಟು ಮೀನನ್ನ ತೇಲ್ಸೋದು. ಅದಕ್ಕೆ ಅಷ್ಟು ಚೆನ್ನಾಗಿರೋದು. ನಮ್ಮ ಕಡೆಯವರು ಮಾಡ್ತಾರೆ, ಏನಂದರೆ ನಮ್ಮ ಕಡೆ ಮೀನುಗಳು ಕಮ್ಮಿ ನೋಡು, ಅದಕ್ಕೆ ಈ ರುಚಿ ಬರೋಲ್ಲ. ಈ ಕಡೆ ನೇರವಾಗಿ ಎಲ್ಲ ಸಮುದ್ರದ ಮೀನು ಗೌಡ್ರಿ. ನಮ್ಮವೆಲ್ಲನ ಅಲ್ಲೂ ಇಲ್ಲಿ ಕೆರೆ ಪರೆ ಹಿಡ್ಕೊಂಬಂದಿರೋವನ್ನ ಮಾಡ್ತಾರೆ. ಇಲ್ಲಿರೋವೆಲ್ಲ ಸಮುದ್ರದ ಮೀನು, ಅದಕ್ಕೆ ಅಷ್ಟು ರುಚಿ ಬರೋದು ಅದು. ಉಕಳ್ಳೆಸಿನಪ್ಪ, ನಾನು ಸರಿಯಾಗಿ ಉಂಡೆ ಕಂಡು ಚೆನ್ನಾಗಿ ತುಂಬಾಕಿ. ಯಾಕೆ ಪೂಜಾರಪ್ಪರೇ ಒಂದಿಟ್ಟು ಹಂಚ್ಕೊಂಡ್ರ ಮುಂಬೈಕಿ? ಆ ಕೋಳಿ ಪೀಸು ತಿಮ್ಲೇ ಇಲ್ಲ ಅವರು. ಅಲ್ಲ ಕಳ್ಳ ಬೋರಾಜ, ನಿಂಗೆ ಹಂಗಾರೆ ಒಂದಿಟ್ಟು ಗೊತ್ತಿಲ್ವೇ? ನಮ್ಮ ಪೂಜಾರು ಪಿರುಕ್ದವರು ಯಾರು ಕೋಳಿ ಸಾರನ್ನ ಗುಂಬಲ್ಲ. ಕುರಿ, ಮ್ಯಾಕೆ, ಮೀನು ಈಗ ಇಂಥವು ತಿಂತೀವಿ. ಒಂದಿನೂ ಕೋಳಿನೂ ನಾವು ಮುಟ್ಟೋದೇ ಇಲ್ಲ. ಓಹೋ, ಪೂಜಾರಪ್ಪರು ಅದಕ್ಕೆ ಹಂಗಾರೆ ಯಾತು ಕೋಳಿ ತುಂಡು ಹಾಕಿಸ್ಕೊಂಬ್ಲಿಲ್ಲ. ನಾವು ಕಬಾಬ್ ಗಿಬಾಬು ಪೂಜಾರಪ್ಪರಿಗೆ ಸೇರಲ್ವೇನೋ ಅಂದ್ಕೊಂಡ್ರೆ ಪೂಜಾರಪ್ಪರು ತಿಂಬೋದೇ ಇಲ್ವೇನೋ, ಅಲ್ವೇರಿ ಪೂಜಾರಪ್ಪರೇ? ಗೌಡ್ರೆ, ನಮ್ಮ ಮನೆಗೆ ಮೊದಲಿಂದನೂ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಯಾರೂ ಕೋಳಿ ಸಾರನ್ನ ಗುಂಬಲ್ಲ. ಕುರಿ, ಮ್ಯಾಕೆ, ಇಂಥವ್ರಿ ಮೀನು ಇಂಥವು ತಿಂತೀವಿ. ಅದು ಬಿಟ್ಟರೆ ಕೋಳಿ ಸಾರು ಮಾತ್ರ ಮುಟ್ಟಲ್ಲ, ನಮ್ಮ ದೇವ್ರಿಗೆ ಆಗಲ್ಲ. ಏ ಬೋರಾಜಾವ್, ನೀನು ಜನ್ಮಕ್ಕೆ ಅಲ್ಲೇ ಅಂಗಿ ಬೀಚಾಕಿ ಜಲ ಜಾವ್. ಇಲ್ಲ ಬೇರೆ ಊರಿಗೆ ಬಂದಾಗಾದರೂ ನಿಮ್ಮ ಮನಕಾಯಿ ಹೋಗ ಅಂಗಿ ಇಕ್ಕೆ ಅಂತಂದ್ರೆ ಯಾಕೆ ಇಕ್ಕೊಂಡಿಲ್ಲ? ಅಲ್ಲೇ ಬಿಚ್ಚಾಕ ಬನಿಯನ್ನಾಗಿದ್ಯಾ? ಬಾಡಿ ಇಕ್ಕೊಂಡು ಒಳ್ಳೆ ಬುಂಡಿಗೆ ಇದೆಯಾ? ಏನು ಒಳ್ಳೆ ಜಿಮ್ಗೆ ಹೋಗಿ 6 ಪ್ಯಾಕ್ ಬಳಸ್ಕೊಂಡಿದ್ಯ ನೋಡು. ಮಯ ಒಣಿಕ್ಯಂಗೆ ಕುಂತೇವು, ಕೈ ಕಾಲು ಬರೀ ಬಾಡಿ ಇಕ್ಕೊಂಡು ದೌಲತ್ ಮಾಡ್ತಾರೆ ಇವಜ್ಜ. ಈಕೆ ಹೋಗಜ್ಜ ಅಂಗಿ ನೋವು. ಸುಮ್ಮನಿರ್ಲ ಸೀನಾ, ನಿನಗೆ ಗೊತ್ತಾಗಲ್ಲ ಕಳ್ಳ ನಿನಗೆ. ನನಗೆ ಈ ಅಂಗಿ ಇಕ್ಕೊಂಬಿಟ್ಟು ಉಸಿರು ಕಟ್ತಂಗೆ ಹಾಕೈತಿ. ಅದಕ್ಕೆ ಮೊದಲಿಂದ ನಂಗೆ ರೂಢಿ ಇಲ್ಲ ಅಂಗಿ ಇಕ್ಕೊಂಡು. ಏನೋ ಈ ಬನಿಯನ್ ಇಕ್ಕೊಂಡ್ರೆ ಪುಣ್ಯವು. ಇಲ್ಲಾಂದ್ರೆ ಅದನ್ನು ಬಿಚ್ಚಾಕೊಂಡು ಓಡಾಡಂದ್ರೆ ನನಗೆ ಅದು ಖುಷಿನೇನ. ನಾನು ಅಂಗಿ ಇಕ್ಕೊಂಬಲ್ಲ, ಸುಮ್ಮನಿರು, ನೀನು ಕೈ ಮುಗಿತೀನಿ, ಏನೋ ಮಾತಾಡಬೇಡ. ಲೋ ಸೀನಪ್ಪ, ಬರೀ ಇಲ್ಲಿ ಕಣ ಕತೆ ಹಾಕಿವಲ್ಲ, ನಡ್ರಲ್ಲ ಮುಂದಕ್ಕೆ ಹೋಗೋಣ. ಎಲ್ಗೆ ಹೋಗೋಣ ಇವಾಗ? ಈಗ ನೀನೇ ದಾರಿ ತೋರಿಸ್ಬೇಕು ನಮಗೆ. ಈಗ ಹೆಂಗೂ ಕುಪ್ಪಳ್ಳಿ ನೋಡ್ಕೊಂಡಿದೀವಿ, ನೆಕ್ಸ್ಟ್ ಯಾವ ಕಡೆಗೆ ಹೋಗೋಣ? ಏಟತ್ತನ ಆಗಲಿ, ನಾಳೆ ಬೈನಾಗ ಅದು ಇದು ನೋಡ್ಕೊಂಡು ನಾಡ್ದೆದ್ದಾಗೆಲ್ಲ ನಾವು ಊರಾಗಿರ್ಬೇಕು. ತಡ ಮಾಡ್ಕೊಂಡು ಅಲ್ಲಿ ಇಲ್ಲೂ ತಿರುಗಾಡ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನೊಂದು 2-3 ಪ್ಲೇಸ್ ನೋಡ್ಕೊಂಡು ಹೋಗಿಬಿಡೋಣ. ಸೀನಪ್ಪ ಹೇಳಪ್ಪ, ಎಲ್ಗೆ ಹೋಗೋಣ ಈಗ ನೆಕ್ಸ್ಟು? ಗೌಡ್ರೆ, ನಾನು ಹೇಳ್ತೀನಿ ಕೇಳ್ರಿ. ಈಗ ಹೆಂಗೂ ಕುಪ್ಪಳ್ಳಿಗೆ ನಾವು ಬಂದಿದ್ದೀವಿ. ಕುವೆಂಪು ಮನೆ
ಅವ್ರ ಸ್ಮಶಾನ ಎಲ್ಲ ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ವಾಪಸ್ಸು ತೀರ್ಥಹಳ್ಳಿಗೆ ಹೋಗ್ಬಿಟ್ಟು ತೀರ್ಥಹಳ್ಳಿಯಿಂದ ಸೀದಾ ಆಗುಂಬೆಗೆ ಹೋಗ್ಬಿಡೋಣ. ಆಗುಂಬೆ ಇವಾಗ ಹೆಂಗೋ ಮಳೆ ಬರ್ತಾ ಇದ್ದಲ್ಲ, ಚಂದಕೈತೆ ನೋಡೋಕ್ಕೆ ರೋಡು. ಆಗುಂಬೆ ಘಾಟ್ನಾಗಾಸಿ ಇಳಿದುಬಿಟ್ಟು ಸೀದಾ ಸೋಮೇಶ್ವರ ತಳದ್ಬಿಟ್ಟು ಉಡುಪಿಗೆ ಹೋಗ್ಬಿಡೋಣ ಗೌಡ್ರೆ. ಉಡುಪಿಗೆ ಒಂದಿನ ಅಲ್ಲೇ ಇದ್ಬೇಡ ಇವತ್ತು ಬೈನಾಗ. ಉಡುಪಿಗೆ ಅಲ್ಲೇ ಇದ್ದು ಸ್ವಾಮಿ ಕೃಷ್ಣನ ದರ್ಶನ ಮಾಡಿಕೊಂಡು ನಾಳೆ ಮಧ್ಯಾಹ್ನದೊಟ್ಟೊತ್ತಿಗೆ ನಾವು ಎಲ್ಲಿರ್ಬೇಕು ಅಂತಂದರೆ ಇದು ಮಲ್ಪೆ ಬೀಚ್ನಾಗ ಬಿದ್ದು ಒಳ್ಳಾಡಿಬಿಟ್ಟು ಬೈನಾಗ ಹೊಲ್ಟೇವನ ಒಂದು 90 ಹಾಕ್ಯಂಡು ಅಂದರೆ ಬೆಳಗಿನ ಜಾವಕ್ಕೆಲ್ಲ ನಾವು ಊರಾಗ ಇರ್ತೀವಿ. ಆಯ್ತೇನ್ರಿ ಗೌಡ್ರೆ? ನಾಳೆ ಒಂದಿನ ಕೃಷ್ಣ ಮಠ, ಉಡುಪಿ, ತಿರ್ಗಿ ಅಲ್ಲೇ ಮಲ್ಪೆ ಬೀಚು, ಆಮೇಲೆ ಸೀದಾ ಊರು. ಬೇರೆ ಕಡೆ ಎಲ್ಲಿಗೂ ಹೋಗೋದು ಬೇಡ. ಏನ್ರಿ ಗೌಡ್ರೆ? ನಿಮ್ಗೆ ಒಪ್ಪಿಗೆ ಇದ್ರೆ ಅಲ್ಲಿಗೆ ಹೋಗೋಣ, ಇಲ್ಲಾಂದರೆ ಬೇಡ ನಡಿ ಅಂದ್ರು ಹೋಗೋಣ ಊರಿಗೆ. ಈಗಲೇ ನಾನೇನು ಗಾಡಿ ಓಡಿಸೋಕೆ ರೆಡಿ ಇದ್ದೀನಿ. ಲೇ ಹಂಗಲ್ಲ ಕಳ್ಳ, ಹೆಂಗ ಉಳ್ಳ ಬಂದಿದ್ದೀವಿ. ಅದೇನೋ ಆಗುಂಬೆ ಅಂತ ಅಂದಲ್ಲ, ನನಗೂ ಬೋಲ ಆಸೆ ಕಾಣಲಿ. ಆ ರೋಡು ಹಿಂಗೆಲ್ಲ ತಿರುಗ್ಲೈದವಂತೆ, ಚಂದಕ್ಕೆ ನೋಡ್ಕೊಂಡು ಹೋಗ್ಬೇಕು ಅಂಬೋದು ಬೋಲ ಆಸೆ. ಆಗುಂಬೆ ರೋಡ್ನ ಘಾಟ್ನಾಗ ಹೋಗೋದು ನಡೀರಲ್ಲ. ಅದೇನೋ ಹೇಳ್ತಿರು, ಈ ನಮ್ಮ ಕರ್ನಾಟಕದಾಗೇನೋ ಆಗುಂಬೆಗೆ ಅಂತ ಜಾಸ್ತಿ ಮಳೆ ಬರೋದು ಅಂತಾನ ಯಾರು ಹಂಗೆ ಅಂದಿದ್ರು. ನಡಿಲ್ಲ ನೋಡೋಣ, ನಾನು ನೋಡಿಲ್ಲ ಅಲ್ಲಿ. ರೇ ಗೌಡ್ರೆ, ಇವನ ಹಾಲೆ ಪೂರ ಟೈಟ್ ಆಗಿಬಿಟ್ಟವನೆ. ತಿರ್ಗಾ ಅವನು ಘಾಟ್ನಾಗ ಪಟ್ನಾಗ ಗಾಡಿ ಓಡಿಸ್ತಾನೆ ನೆಟ್ಗೆ ಅವನು. ನನಗೆ ಯಾಕೋ ಒಂದು ಭಯವಾದಂಗೆ ಆಕೈತಪ್ಪ. ನಾನು ಬಸ್ಸಿಗೆ ಬರಲೇನು ಗೌಡ್ರೆ? ಹೇಳಲೇ ಬೋರಾಜ, ನಿನ್ನ ವಯಸ್ಸಾಯಿದೆ ಅಂತ ಗೌರವ ಕೊಡ್ತೀನಲ್ಲ, ಅದು ನನ್ನ ತಪ್ಪು. ಎಲ್ಲ ನಾವು ಒಂದು ಸಣ್ಣ ಹುಲ್ಲು ಕಡ್ಡಿಗನ ತಗುಲಿಸ್ಕೊಂಡು ನಿನಗೇನ ಗಾಯ ಮಾಡಿದ್ದೀನಿ ರಾಜ. ಹೆಂಗೆ ಹೇಳೋ? ಹೂವು ಕರ್ಕೊಂಬಂದಿದ್ದೀನಿ ನಿಮ್ಮನ್ನ ಗಾರ್ನ ಕುಂಡ್ರಿಸ್ಕೊಂಡು. ಈಗ ಎಣ್ಣೆ ಕುಡ್ದು ಹತ್ತು ಗಾಡಿ ಓಡಿಸ್ತೀನಿ ಅಂತ ಹೇಳ್ಚಲ್ಲ ನೀನು. ಅದು ನೀ ಏನೋ ಮಾನ ಮರ್ಯಾದೆ ಇದೆ ರಾಜ. ಬೈಬೇಡ, ನಡಿಯಲ್ಲ ನಡಿ, ಆತ್ ನಡಿಯ ಹೋಗೋಣ. ಎಲ್ಲಿ ಕರ್ಕೊಂಡು ಹೋಗ್ತಾನೆ ಬತ್ತಿ ನಡಿಯಲ್ಲ. ಲೇ ಸೀನಪ್ಪ ನಡಿಯಲ್ಲ, ನಡಿ ಆಗುಂಬೆ ಮೇಲೆ ನಡಿಯಲ್ಲ, ಅಪ್ಪ ಹೋಗೋಣ. ಗೌಡ್ರೆ ನೋಡಿರಿ ಎಷ್ಟು ತಣ್ಣಗೈತಿಲ್ಲ ಅಂತಾರಣ್ಣ. ಅದಕ್ಕೆ ಗೌಡ್ರೆ ಎಂಬುದು ಪ್ರಕೃತಿ ಮುಂದೆ ನಾವೆಲ್ಲ ತುಂಬ ಸಣ್ಣಂದರು. ಎಷ್ಟು ಚೆನ್ನಾಗಿತ್ತು ನೋಡ್ರಿ. ಇಲ್ಲಿ ಬತ್ತಲೇನ ಊರ ಕಡೆ ಗೀಲೆ ಮರ್ತು ಬಿಡ್ತೀವಿ. ತಣ್ಣಗೈತು ವಾತಾವರಣ, ಗೋಜು ಗಂಟ್ಲಿಲ್ಲ, ಯಾರ ಸಮಸ್ಯೆ ಇಲ್ಲ. ಒಂದು ರೌಂಡ್ ಕಾರ್ನಾಗ ಇಲಾಸಿ ಹಿಂಗೆ ಹೋಗ್ಬಿಟ್ರೆ ಏನೇ ಸಮಸ್ಯೆ ಇದ್ರೂ ಮರ್ತು ಬಿಡ್ತೀವಿ ಗೌಡ್ರಿ. ಅಂಥ ಪ್ರಕೃತಿ ಸೊಬಗು ಈ ಆಗುಂಬೆ ಘಾಟು. ಇನ್ನೊಂದು ಗೊತ್ತಾಗೌಡ್ರಿ, ಇದು ಇಲ್ಲೈತಲ್ಲ ಇಲ್ಲಿ ಆಗುಂಬೆ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ. ಇಲ್ಲಿ ಹುಲಿ, ಚಿರತೆ, ಕಾಳಿಂಗ ಸರ್ಪ ಜಾಸ್ತಿ ಇದ್ದಾವೆ. ಹಂಗೆ ಕೋತಿಗಳು ಇದಾವೆ ಗೌಡ್ರೆ, ರೋಡ್ ಸೈಡ್ನಾಗೆ ಕೋತಿಗಳು ಇದ್ದಾವೆ, ತಿರುಗುಳುಗಳು ಇದಾವೆ ಗೌಡ್ರೆ. ಮುಂದೆ ತೋರಿಸ್ತೀನಿ ಬರ್ರಿ, ಬೊಲ್ಸನಕ ಇದ್ದಾವೆ. ಅಂದರೆ ಹುಷಾರಾಗಿ ಹೋಗ್ಬೇಕು. ಒಂಚೂರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಶ್ರೀಮದ್ರ ಮಾರಮ್ಮನ ಗೋವಿಂದ ಗೋವಿಂದ ಆಗದೇನು. ಮೈಯೆಲ್ಲ ಕಣ್ಣಾಗ ಓಡಿಸ್ಬೇಕು. ರಾತ್ರಿ 8-8ವರೆಗೆ ದೊಡ್ಡ ಗಾಡಿಗಳನ್ನೆಲ್ಲ ಬಿಡಲ್ಲ ಈ ರೋಡ್ನಾಗಿ. ಪೊಲೀಸ್ನರಲ್ಲೇ ಬರ್ಬೇಕಾದ್ರೆ ಅಲ್ಲಿ ಚೆಕ್ ಪೋಸ್ಟ್ನಾಗ ತಡ ಹಾಕಿರಲ್ಲ, ಅಲ್ಲಿ ದೊಡ್ಡ ಲಾರಿ ಬಸ್ಗಳನ್ನೆಲ್ಲ ಬಿಡಲ್ಲ. ಇನ್ನೊಂದು ಇಲ್ಲಿ ಶಿವಮೊಗ್ಗ ತೀರ್ಥಹಳ್ಳಿ ಕಡೆಯಿಂದ ಕೆಳಗೆ ಹೋಗವಲ್ಲ ಉಡುಪಿ ಕಡೆಗೆ, ಅವು ಬಸ್ಗಳು ನೋಡಿದ್ದೀರ? ಈಟ್ ಬಸ್ಗಳು. ಯಾಕಂದ್ರೆ ತಿರುಗ್ಲಾಗ ತಿರುಗಿ ಅಲ್ವಲ್ಲ, ಅದಕ್ಕೆ ಸಣ್ಣ ಬಸ್ ಮಾಡ್ಯವ್ರು ಗೌಡ್ರಿ. ನಡೀರಿ ಗೌಡ್ರಿ, ಸೀದಾ ಇಲ್ಲಿಂದ ಕೆಳಗೆ ಹೋಗಿಬಿಟ್ಟು ಸೋಮೇಶ್ವರದ ಮೇಲೆ ಮಣಿಪಾಲ್ಗೆ ಹೋಗ್ಬಿಟ್ಟು ಮಣಿಪಾಲಿಂದ ಉಡುಪಿಗೆ ಹೋಗ್ಬಿಡೋದು ನಡೀರಿ.